ಮೋದಿ ಒಳ್ಳೆಯವನು ಸರ್. ಖರ್ಗೆನೂ ಸಿದ್ದರಾಮಯ್ಯನೂ 10 kg ಅನ್ನಲ್ಲ, ಯಾರು ಕೊಟ್ಟಿದ್ದಾರೆ 10 kg ಕೊಟ್ಟರು 5 kgನಲ್ಲೂ 2 kg ಅಕ್ರಮ ಮಾಡಿದ್ದಾರೆ. ಸರ್ಕಾರ ಯಾರಿಗೊಂದು ಯಾವುದೂ ನ್ಯಾಯವಾಗಿ ನೆಮ್ಮದಿಯಾಗಿ ಪೂರೈಸಿಲ್ಲ. ಕಾಂಗ್ರೆಸ್ ಬಂದರೆ ಒಳ್ಳೇದು ಅಂತೀರಾ? ಬರಬೇಕು, ಅವ್ರು ಬಂದರೆ ಏನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಮೋದಿ ಬಂದರೆ ಒಳ್ಳೇದು. ಯಾಕೆ ಹಂಗೆ ಅನ್ಸುತ್ತೆ? ಯಾಕಂದರೆ ಅಯೋಧ್ಯೆಯಲ್ಲಿ ಇದು ಹೆಲ್ಪ್ ಮಾಡಿದ್ನಲ್ಲ ಅದಕ್ಕೆ. ವಿಷಯ ಸರ್ಪ ಇವರು ಖರ್ಗೆ ಅವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ದೇವ್ರ ಸಮಾನ ಇವರು ಮೋದಿ ಇವರು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಇವಾಗ ಮೋದಿ ಅವರು ಕೊಡೋ ಅಕ್ಕಿನೇ ನಾವು ತಿಂತಾ ಇರೋದು, ಸಿದ್ದರಾಮಯ್ಯ ಕೊಡೋ ಅಕ್ಕಿ ತಿಂತಾ ಇದ್ದೀವ. ಕೊಡ್ತಾ ಇರೋದು ಅಕ್ಕಿ, ದುಡ್ಡು ಕೊಡ್ತೀವಿ ಅಂದ್ರೆ ದುಡ್ಡು ಒಂದು ತಿಂಗಳು ಕೊಟ್ಟರೆ ಆಮೇಲೆ ಕೊಡಲಿಲ್ಲ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಹಂಗೆ ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಿದ್ದಾರಲ್ಲ, 2,000 ಫ್ರೀ ಕೊಟ್ಟಿದ್ದಾರೆ, ಬಸ್ಸು, ಕರೆಂಟು. ಸರ್ ಎಲ್ಲ ಕೊಟ್ಟಿದ್ದಾರೆ. ಅವರು ಎಲ್ಲ ಈಗ ಕೊಟ್ಬಿಟ್ಟು ಮತ್ತೆ ಈಗ ಎಲೆಕ್ಷನ್ ಆದಮೇಲೆ ಅದೆಲ್ಲ ನಿಲ್ಲಿಸ್ಬಿಡ್ತಾರೆ ಅವರು. ಅದೆಲ್ಲ ಡೂಪ್ಲಿಕೇಟ್ ಸರ್. ನಾವು ಮೋದಿ ಅವ್ರಿಗೆ ಸರ್ ಜಾಸ್ತಿ ಪ್ರೀತಿ ನಮ್ಗೆ ಮೋದಿ. ಯಾಕೆ ಹಂಗಣ? ಅವರು ಪ್ರಪಂಚಕ್ಕೆ ಒಳ್ಳೇದು ಮಾಡ್ತಾವ್ರೆ, ಅದರಿಂದ ಮೋದಿ ಬರಬೇಕು ಅಷ್ಟೇ. ಮಲ್ಲಿಕಾರ್ಜುನ್ ಈಗಲೇ ಬೇಡ ಸರ್. ಮೋದಿ ಬಂದರೆ ದೇಶ ಉದ್ಧಾರ ಆಗುತ್ತೆ ಅಷ್ಟೇ. ಅಂದರೆ ಇವಾಗ ನೆಕ್ಸ್ಟ್ 1 ಲಕ್ಷ ಕೊಡ್ತಾರಂತೆ ಹೆಣ್ಮಕ್ಳಿಗೆಲ್ಲ. ಯಾರು 10 ಲಕ್ಷ ಕೊಟ್ಟರು ಬೇಕಾಗಿಲ್ಲ. ಅನ್ಯಾಯ. ನನ್ನನ್ನು ನೋಡಿತಾರೆ ಅವ್ರು ಕೊಡ್ತಾರೆ, ನಿನ್ನನ್ನು ನೋಡಿತಾರೆ ಅವ್ರು ಕೊಡ್ತಾರೆ, ಅವ್ರ ಕೈಯಿಂದ ಕೊಡ್ತಾರೆ? ಕೊಡಲ್ಲ ಸರ್. ಹೇಳ್ಬೇಕು ನೀವೆಲ್ಲ ಇದನ್ನ. ಯಾಕೆ ಕೊಡ್ತಾರೆ ಅವರು? ದೊಡ್ಡ ಕಳ್ಳರು ಅವರು. ಮೋದಿ ಬಂದರೆ ದೇಶ ಉದ್ಧಾರ ಆಗ್ಬೇಕು ನಮ್ಗೆ ಅಷ್ಟೇ. ಈಗ ಖರ್ಗೆ ಅವ್ರು ಹೇಳಿದ್ದಾರೆ ಮೋದಿ ದರಿದ್ರ, ಅವ್ರ ಮುಖ ನೋಡಿದ್ರೆ. ಮೋದಿ ಒಳ್ಳೆಯವನು ಸರ್. ಖರ್ಗೆನೂ ಸಿದ್ದರಾಮಯ್ಯನೂ ಅರ್ಥ ಆಯ್ತು ಅನ್ಸುತ್ತೆ. ಮೋಸ, ಪೂರ ಮೋಸ, ಪೂರ ಮೋಸ ಮೋಸ ಮೋಸ. ಮೋದಿ ಇಲ್ಲದೆ ಇದ್ರೆ ಇಷ್ಟೊತ್ತಿಗೆ ಇಂಡಿಯನ್ ಮಾರಿಬಿಡೋದು. ಖರ್ಗೆ ಅವ್ರ ಮುಖ ನೋಡಬಾರ್ದು, ಅವ್ರು ದಲಿದ್ರ. ಮೋದಿ ಅವ್ರ ಮುಖ ನೋಡಿದ್ರೆ ಒಳ್ಳೇದೇ. ಬಡವ್ರಿಗೆ ಎಲ್ರಿಗೂ ಒಳ್ಳೆ ಕೆಲಸಗಳಾಗೈತೆ, ಒಳ್ಳೆ ಇದು ಮಾಡವ್ರೆ ಅನುಕೂಲಗಳು ಬಡಬಗ್ಗರಿಗೆ. ಇವಾಗ ಮೋದಿ ಅವ್ರು ಕೊಡೋ ಅಕ್ಕಿನೇ ನಾವು ತಿಂತಾ ಇರೋದು, ಸಿದ್ದರಾಮಯ್ಯ ಕೊಡೋ ಅಕ್ಕಿ ತಿಂತಾ ಇದ್ದೀವ. ಕೊಡ್ತಾ ಇರೋದು ಅಕ್ಕಿ, ಹೇಳ್ರಪ್ಪ. ದುಡ್ಡು ಕೊಡ್ತೀವಿ ಅಂದ್ರೆ ದುಡ್ಡು ಒಂದು ತಿಂಗಳು ಕೊಟ್ಟರೆ ಆಮೇಲೆ ಕೊಡಲಿಲ್ಲ. 2,000 ರೂಪಾಯಿ ಒಂದು 50% ಬರುತ್ತೆ, ಇನ್ನು 50% ಇಲ್ಲ. ಇದು ಮೋದಿ ಅವರು ರೈತರಿಗೆ ಹಾಕ್ತಾರಲ್ಲ 2,000, ಅದು ಬರುತ್ತೆ, ಅದು ಬರುತ್ತೆ. ಪೆನ್ಷನ್ ಕಾಸುಗಳು ಬರುತ್ತೆ, ಏನು ತೊಂದರೆ ಇಲ್ಲ ಸ್ವಾಮಿ. ಆಯಿತು. ಆಮೇಲೆ ಮೋದಿನ ವಿಷ ಸರ್ಪ ಅವ್ರನ್ನ ಹಾಕಿದ್ರೆ ಸತ್ತೋಗ್ಬಿಡ್ತಾರೆ. ಅಯ್ಯಯ್ಯ, ವಿಷ ಸರ್ಪ ಇವರು ಖರ್ಗೆ ಅವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ದೇವ್ರ ಸಮಾನ ಇವರು ಮೋದಿ ಇವರು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಕಾಂಗ್ರೆಸ್ ಅವರು ಫ್ರೀ ಕೊಟ್ಟಿದ್ದಾರಲ್ಲ 2,000 ಬಸ್ಸು, ಕರೆಂಟು ಎಲ್ಲ ಫ್ರೀ ಕೊಟ್ಟಿದ್ದೀವಿ ಅಂತಾರೆ. ಕರೆಂಟ್ ಫ್ರೀ ಕೊಟ್ಟಿದ್ರು, ಆದರೆ ಈಗ ಮೊದಲು 2 ರೂಪಾಯಿ 30 ಪೈಸೆ, 3 ರೂಪಾಯಿ 10 ಪೈಸೆ ಇತ್ತು. ಆವತ್ತು ಭಾಳ ಚೆನ್ನಾಗಿದ್ರಿ. ಮನೆಗಳಿಗೆ ಕರೆಂಟ್ ಬಿಲ್ಲು ಅಕ್ರಮ ಮಾಡ್ತಾ ಇರಲಿಲ್ಲ, ಅಥವಾ ರೈತರು ಎಲ್ಲಿ ಬೇಕೋ ಅಲ್ಲಿ ಲೈಟ್ ಹಾಕ್ಕೊತಾ ಇದ್ರು, ಏನು ಬೇಕೋ ಮಾಡ್ತಾಯಿದ್ರು. ಈಗ ಫ್ರೀ ಅಂತ ಕೊಟ್ಬಿಟ್ಟು 5 ರೂಪಾಯಿ 94 ಪೈಸೆ ಮಾಡಿದ್ದಾರೆ. ಯೂನಿಟ್ ರೇಟ್ ಜಾಸ್ತಿ ಮಾಡಿದ್ದಾರೆ. 200 ಯೂನಿಟ್ ಫ್ರೀ ಅಂತ ಕೊಟ್ಟರು, ಅದು ಯಾರಿಗೆ ಕೊಟ್ಟಿದ್ದಾರೆ? ಎಷ್ಟೈತದು? 20% ಇಲ್ಲ, 80% 5 ರೂಪಾಯಿ 90 ಪೈಸೆ ನಡೀತಾ ಐತೆ. ಏನು ಫ್ರೀ ಕೊಟ್ಟಿದ್ದಾರೆ? ಆಮೇಲೆ ಹೆಂಗಸ್ರಿಗೆ 2,000 ಅಂತ ಕೊಟ್ಟಿದ್ದಾರೆ. ನನ್ನ ಹತ್ರ 1 ಕ್ವಾರ್ಟ್ರ್ ಎಣ್ಣೆ 90 ರೂಪಾಯಿ ಇತ್ತು ಹಿಂದೆ, 10 ತಿಂಗಳಿಗೆ ಹಿಂದೆ. ಇವತ್ತು 140 ರೂಪಾಯಿ ಆಗೈತೆ. ಅದು 50 ರೂಪಾಯಿ ಜಾಸ್ತಿ. ಆಮೇಲೆ MCVಸ್ಗೆ 245 ಇತ್ತು, ಇವತ್ತು 320 ರೂಪಾಯಿ ಆಗೈತೆ. 70 ರೂಪಾಯಿ ಜಾಸ್ತಿ. ನನ್ನ ಹೆಂಡ್ತಿಗೆ 2,000 ರೂಪಾಯಿ ಕೊಟ್ಟರೆ ಒಂದು ದಿವ್ಸಕ್ಕೆ ಎಷ್ಟು ಆಯ್ತು? ಅದು ನನ್ನ ದುಡ್ಡು ಅಲ್ಲಿ ತಗೊಂಡು ನನ್ನ ಹೆಂಡ್ತಿಗೆ ಇಲ್ಲಿ 2,000 ಕೊಟ್ಟರು, ನನ್ನ ದುಡ್ಡೆಲ್ಲ ಇನ್ನೂ ಉಳಿತಾಯ ಆಗಿ ಇನ್ನೊಬ್ರಿಗೆ ಕೊಡ್ತಾವ್ರೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅದೇ ಒಬ್ಬ ರೈತನಿಗೆ ಫ್ರೀ ಮಾಡಲಿ, ಒಬ್ಬ ಎಜುಕೇಟೆಡ್ ಮಕ್ಕಳಿದ್ದಾರೆ ಅವ್ರಿಗೆ ಫ್ರೀ ಮಾಡಲಿ. ನೋಡಿ, ನನ್ನ ಹೆಲ್ತ್ ಆರೋಗ್ಯ ಚೆನ್ನಾಗಿಲ್ಲ, ನನಗೊಂದು ಹೆಲ್ತ್ಗೆ ಆರೋಗ್ಯ ಮಾಡಿಕೊಳ್ಳಿ. 6,30,000 ಆಗಿದೆ ಸರ್. ನನ್ನ ಹತ್ರ ಎಲ್ಲ ಬಿಲ್ಸ್ ಐತೆ. ಆಯುಷ್ಮಾನ್ ಭಾರತ್ ಕೆಳಗಡೆ ಕ್ಲೇಮ್ 1 ಲಕ್ಷ ಆಯ್ತು ಸರ್. ಅದು ಮೋದಿ ಕಾರ್ಡಲ್ಲಿ 1 ಲಕ್ಷ ಆಯಿತು. ಆಯಿತು. ಆಮೇಲೆ ಸರ್, ಸಿದ್ದರಾಮಯ್ಯ ಅಕ್ಕಿ ಕೊಡ್ತೀನಿ ಅಂದರೆ ಎಲ್ಲಿ ಕೊಟ್ಟರು? 10 kg ಅನ್ನಲ್ಲ, ಯಾರು ಕೊಟ್ಟಿದ್ದಾರೆ 10 kg ಕೊಟ್ಟರು? 5 kgನಲ್ಲೂ 2 kg ಅಕ್ರಮ ಮಾಡಿದ್ದಾರೆ. ಅದರಲ್ಲಿ ಅಕ್ರಮ ಮಾಡಿ 3 kg ಕೊಡ್ತಾವ್ರೆ. ಅದರಲ್ಲಿ ಸಿದ್ದರಾಮಯ್ಯನ ಹೆಸರು ದುಡ್ಡು ಬರುತ್ತಂತಲ್ಲ, ಯಾರಿಗೂ ಬಂದಿಲ್ಲ ಸರ್. ಈಕೆ ನಮ್ಮವರು ನೋಡಿ, ಇವ್ರದ್ದು ನಮ್ಮವ್ರೆ. ಅಕ್ಕಿ ಕಾಸು ಬೀಳ್ತಾ ಇತ್ತೇನಪ್ಪ? ಹೇಳ್ರಿ, ಅಕ್ಕಿ ಕಾಸು ಬೀಳುತ್ತಾ? ಇಲ್ಲ, ಬರ್ತಿಲ್ಲ.
ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿಣಿ ಜೊತೆ ಕುಟೇರ ಸಿಂಹ ಜಂಗ್ಲಿ.